ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್.ಆರ್.ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಅದ್ಭುತವಾದಂಥ ಕ್ಲೈಮೇಟಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಅರೌಂಡ್ 6:15ಗೆ ಬರ್ಡ್ಸ್ನ ಹೊರಗಡೆ ಲಾಫ್ಟ್ ಫ್ಲೈಯಿಂಗ್ಗೆ ಬಿಟ್ಟಿದ್ದೀನಿ. ಈಗಾಗಲೇ ಬರ್ಡ್ಸ್ ಎಲ್ಲವೂ ರೌಂಡ್ ಹೊಡಿತಾ ಇದ್ದಾವೆ. ನೋಡ್ಬೋದು ನಾನು ಅಪೋಸಿಟ್ ಗಾಳಿ ಹೆಂಗಿದೆ ಅನ್ನೋದು ನೀವು ಆ ಫೀಲ್ ಆಗುತ್ತೆ ನಿಮಗೆ ಕೂಡ. ಯಾಕಂದರೆ ಈಗ ಡ್ರಾಸ್ಟಿಕಲಿ ಕ್ಲೈಮೇಟು ಎಲ್ಲ ಕಡೆ ಚೇಂಜ್ ಆಗ್ತಾ ಇದೆ. ಈಗ ಮಳೆ ಸ್ವಲ್ಪ ದಿವಸ ಬಂತು, ಆಮೇಲೆ ಮತ್ತೆ ಬಿಸಿಲಾಯಿತು ಒಂದು 2-3 ದಿವಸ, ಆಮೇಲೆ ಈಗ ಕಂಟಿನ್ಯೂಸ್ ಆಗಿ ಮಳೆ ಸ್ಟಾರ್ಟ್ ಆಗಿದೆ. ಇವತ್ತೇನು ಸ್ಪೆಷಲ್ ಅಂದರೆ ಈ ಮಳೆ ಜೊತೆ ಗಾಳಿ ಕೂಡ ಭಾಳ ಜಾಸ್ತಿ ಆಗಿದೆ. ನೋಡ್ಬೋದು ಯಾವ ರೀತಿ ಈ ಕಡೆಲ್ಲ ಮರಗಳೆಲ್ಲವೂ ಅನ್ನೋದು. ಪೂರ್ತಿ ಬೆಳಕಾಗಿಲ್ಲ, ಸ್ವಲ್ಪ ಜಲ್ದಿನೇ ನಾನು ಬರ್ಡ್ಸ್ನ ಹೊರಗಡೆ ಬಿಟ್ಟಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ಇಲ್ಲಿ ನನ್ನ ಕೈಯೇ ಶೇಕ್ ಆಗ್ತಿದೆ, ಅಷ್ಟು ಜಾಸ್ತಿ ಇದೆ ಗಾಳಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಭಾಳಷ್ಟು ಜನ ಲಾಫ್ಟ್ ಫ್ಲೈಯಿಂಗ್ ಯಾವಾಗ ಬಿಡಬೇಕು, ಹೆಂಗೆ ಬಿಡಬೇಕು, ಮತ್ತು ಎಷ್ಟೊತ್ತು ಬರ್ಡ್ಸ್ನ ನಾವು ಹೊರಗಡೆ ಹಾರಿಸ್ಬೇಕು ಅನ್ನೋದು ಕಾಮನ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಕಮೆಂಟ್ ಮುಖಾಂತರ. ಅವರಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಬನ್ನಿ, ಬರ್ಡ್ಸು ಹೇಗೆ ಹಾರ್ತಾ ಇದ್ದಾವೆ ಅನ್ನೋದು ನಾನು ನಿಮಗೆ ತೋರಿಸ್ಬಿಟ್ಟು ನಂತರ ಆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದಾಗಲೇ ಬರ್ಡ್ಸ್ ಭಾಳ ದೂರ ಹಾರ್ತಾ ಇದ್ದಾವೆ ಈ ಪ್ರದೇಶದಲ್ಲಿ. ಎಕ್ಸಾಕ್ಟಾಗಿ ಈಗ ಲೈಟಾಗಿ ಚುಕ್ಕೆ ಕಾಣಿಸ್ತಾ ಇದೆ, ಅಷ್ಟು ಹೈಟ್ ಹಾರ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ನೋಡಿ ಬರ್ಡ್ಸ್ ಜಾಸ್ತಿ ಝೂಮ್ ಮಾಡೋದ್ರಿಂದ ಅವು ನೀಟಾಗಿ ಕಾಣಿಸ್ತಾ ಇಲ್ಲ. ಈಗ ಕಾಣಿಸುತ್ತೆ, ದೂರ ಆಡ್ತಾ ಇದ್ದಾವೆ ಮತ್ತೆ ಚೆನ್ನಾಗೂ ಆಡ್ತಾ ಇದ್ದಾವೆ ಬರ್ಡ್ಸ್. ಈಗ ಇಲ್ಲಿ ನೋಡ್ಬೋದು ನೀವು, ಈ ಲೆನ್ಸ್ ಎಕ್ಸಾಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಓಕೆ ಬನ್ನಿ, ಬರ್ಡ್ಸ್ ಹತ್ರ ಬಂದ್ಮೇಲೆ ತೋರಿಸ್ತೀನಿ ಮತ್ತೊಮ್ಮೆ. ಈಗ ಭಾಳ ಜನ ಕೇಳಿರೋದೇನೆಂದರೆ ಲಾಫ್ಟ್ ಫ್ಲೈಯಿಂಗ್ ಯಾವಾಗ ಬಿಡಬೇಕು, ಎಷ್ಟೊತ್ತು ಬರ್ಡ್ಸ್ನ ಆರಿಸ್ಬೇಕು, ಜಾಸ್ತಿ ಹೊತ್ತು ಆರೋದಕ್ಕೆ ನಾವು ಏನೆಲ್ಲ ಕೊಡಬೇಕು ಅನ್ನೋದು ಕ್ವಶನ್ಸ್ನ ಕೇಳಿದ್ದಾರೆ. ಅದಕ್ಕೆ ಈಗ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ರೆಗ್ಯುಲರ್ ಆಗಿ ನಾವು ಬರ್ಡ್ಸ್ನ ಡೈಲಿ ಮಾರ್ನಿಂಗ್ ಒಂದು ಟೈಮ್ನ ಫಿಕ್ಸ್ ಮಾಡಿ ಇಟ್ಕೋಬೇಕು. ಈ ಟೈಮಿಗೆ ಈ ಬರ್ಡ್ಸ್ನ ರಿಲೀಸ್ ಮಾಡಬೇಕು ಅನ್ನೋದು. ನೀವು ಮೇಲ್ಸ್ನ ಬಿಡ್ತಿರೋ ಫೀಮೇಲ್ಸ್ನ ಬಿಡ್ತಿರೋ ಅದು ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಾಂದರೆ ಮ್ಯೂಚುವಲಿ ಒಂದು ದಿವಸ ಮೇಲ್ಸ್ ಒಂದು ದಿವಸ ಫೀಮೇಲ್ಸ್ನ ಬೆಳಿಗ್ಗೆ ಬರ್ಡ್ಸ್ನ ರಿಲೀಸ್ ಮಾಡಿ, ಅದು ಭಾಳ ಒಳ್ಳೆಯದು. ಮತ್ತು ಎಕ್ಸಾಕ್ಟಾಗಿ ಟೈಮಿಗೆ ಬಿಟ್ಟಾದಮೇಲೆ ನೀವು ಬರ್ಡ್ಸ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಬರ್ಡ್ಸ್ ಎಲ್ಲವೂ ರೌಂಡ್ ಹೊಡ್ಕೊಂಡು ಬಂದಾದಮೇಲೆ ಅವು 10 ನಿಮಿಷ ಆಡ್ತಾವೋ, 20 ನಿಮಿಷ ಆಡ್ತಾವೋ, ಅರ್ಧ ಗಂಟೆ ಆಡ್ತಾವೋ, ಅದನ್ನ ನೀವು ಜಾಸ್ತಿ ಗಮನದಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಬರ್ಡ್ಸು ಎಷ್ಟು ಆಡ್ತಾವೋ ಅಷ್ಟೇ ಆಡಲಿ, ಆಮೇಲೆ ನಿಮ್ಮ ಮಾತು ಕೇಳಬೇಕು ಅವು. ಯಾಕಂದರೆ ಬರ್ಡ್ಸ್ ಮನೆ ಮೇಲೆ ಇಳಿತವೆ, ಲಾಫ್ಟ್ ಮೇಲೆ ಇಳಿತವೆ, ಒಳಗಡೆ ಹೋಗೋಕ್ಕೆ ಬರ್ಡ್ಸು ಹೆದರ್ಕೊಂತವೆ, ಕೆಲವೊಂದ್ಸಲ ಬರ್ಡ್ಸ್ ಹತಾಯಿಸ್ತವೆ ಕೂಡ. ಅದನ್ನ ನೀವು ಕಂಪ್ಲೀಟಾಗಿ ಕಂಟ್ರೋಲಾಗಿ ಅದನ್ನ ತಗೊಂಬಂದ್ಮೇಲೆ ಬರ್ಡ್ಸ್ ನಿಮ್ಮ ಮಾತು ಕೇಳಾದ್ಮೇಲೆ ಅವು ಈಸಿಯಾಗಿ ಲಾಫ್ಟ್ ಒಳಗಡೆ ಹೋಗಿ ನೀವು ಹಾಕಿರೋದಂಥ ಕಾಳನ್ನ ತಿಂತಾ ಇದ್ದಾವೆ ಅಂದರೆ ಅವಾಗ ಬರ್ಡ್ಸಿಗೆ ಸ್ವಲ್ಪ ಟೈಮ್ ಜಾಸ್ತಿ ಹೊತ್ತು ಆರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಬರ್ಡ್ಸ್ ಕಂಪ್ಲೀಟಾಗಿ ನಿಮ್ಮ ಮಾತು ಕೇಳ್ತಾ ಇದ್ದಾವೆ ಅಂದರೆ ಅವು ಎಕ್ಸಾಕ್ಟಾಗಿ ನಿಮ್ಮ ಲಾಫ್ಟ್ ಒಳಗಡೆ ಭಾಳ ಚೆನ್ನಾಗಿ ಅಭ್ಯಾಸ ಆಗಿದ್ದೇವೆ ಅಂತ ನಾವು ಅರ್ಥ ಮಾಡಿಕೊಂಡು ಆಮೇಲೆ ಮೇಲೆ ಈ ರೀತಿ ಟೆರೆಸ್ ಮೇಲೆ ಆಗಲಿ ಬಂದು, ಇಲ್ಲಾಂದರೆ ಕಟ್ಟಿಗೆ ಇಟ್ಕೊಂಡು ಬರ್ಡ್ಸ್ನ ಜಾಸ್ತಿ ಹೊತ್ತು ಆರಿಸೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ ಏನಂದರೆ ಕಂಪ್ಲೀಟಾಗಿ ನ್ಯೂಟ್ರಿಷನ್ ಫುಡ್ ಕೊಡಬೇಕು. ಯಾಕಂತಂದರೆ ನಾವು ಯಾವ ರೀತಿ ನಾವು ಕಾಳನ್ನ ಕೊಡ್ತೀವಿ ಅದು ಮೇನ್ ಇಂಪ್ಯಾಕ್ಟ್ ಆಗುತ್ತೆ ಬರ್ಡ್ಸಿಗೆ. ನಾವು ಎಷ್ಟು ಚೆನ್ನಾಗಿ ಕಾಳು ಕೊಟ್ಟರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತವೆ, ಅದೇ ರೀತಿ ಚೆನ್ನಾಗಿ ಆಡ್ತವೆ ಕೂಡ. ಕಂಪ್ಲೀಟಾಗಿ ನೀವು ಒಂದು ಹೈ ರಿಚ್ ಪ್ರೋಟೀನ್ ಫುಡ್ನ ಕೊಡೋದ್ರಿಂದ ಬರ್ಡ್ಸ್
ಭಾಳ ಚೆನ್ನಾಗಿ ಆಡ್ತವೆ, ಭಾಳ ಹೊತ್ತು ಕೂಡ ಲಾಫ್ಟ್ ಮೇಲೆ ಆಡ್ತವೆ. ಇದ್ರ ಜೊತೆಗೆ ಬೇಸಿಕ್ ಆಗಿ ಸಪ್ಲಿಮೆಂಟ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ಮಲ್ಟಿವಿಟಮಿನ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಲಿವರ್ ಟಾನಿಕ್ಕು ಅಟ್ಲೀಸ್ಟ್ ಒಂದು 10 to 15 ಡೇಸಿಗೆ ಒಂದು ಸತನಾಗಲಿ ಲಿವರ್ ಟಾನಿಕ್ ಯೂಸ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಹುಮ್ಮಸ್ಸಲ್ಲಿ ಜಾಸ್ತಿ ಆರೋದಕ್ಕೆ ಭೋಪಾಲ್ ಪಿಜನ್ಸಲ್ಲಿ ಅದ್ಭುತವಾದಂಥ ಪ್ರಾಡಕ್ಟ್ಸ್ ಇದ್ದಾವೆ, ಬೂಸ್ಟ್ ಇದ್ದಾವೆ, ಮತ್ತು ವಿನ್ನಿಂಗ್ ಟಾನಿಕ್ ಇದ್ದಾವೆ, ಭಾಳಷ್ಟು ಅದ್ಭುತವಾದಂಥ ಪ್ರಾಡಕ್ಟ್ಸ್ ಇದ್ದಾವೆ. ಅವು ಕೂಡ ಯೂಸ್ ಮಾಡಿಬಿಟ್ಟು ಬರ್ಡ್ಸಿಗೆ ಜಾಸ್ತಿ ಹುಮ್ಮಸ್ಸಲ್ಲಿ ಆರೋದಕ್ಕೆ ನೀವು ಅದನ್ನ ಕೊಡೋದ್ರಿಂದ ಇನ್ನೂ ಭಾಳ ಚೆನ್ನಾಗಿ ಆಡ್ತವೆ. ಇವು ಮೇನ್ ಸ್ಟೆಪ್ಸ್ನ ನೀವು ಗಮನದಲ್ಲಿ ಇಟ್ಕೊಂಡು ಬರ್ಡ್ಸ್ನ ರೆಗ್ಯುಲರ್ ಆಗಿ ಆರಿಸಿದ್ರೆ ಅವು ಭಾಳ ಚೆನ್ನಾಗಿ ಆಡ್ತವೆ. ಮೇನ್ ಇನ್ನೊಂದೇನೆಂದರೆ, ಈಗ ಲಾಫ್ ಫ್ಲೈಯಿಂಗ್ ಆಡ್ತಾ ಇದ್ದಾವೆ, ಈಗ ಎಷ್ಟೊತ್ತು ಆಡ್ತವೆ ಅಷ್ಟೊತ್ತಾಗಲಿ. ಆಮೇಲೆ ಟ್ರೈನಿಂಗ್ ನಾವು ಕೊಡ್ತೀವಲ್ಲ, ಆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಬರ್ಡ್ಸಿಗೆ ಕಷ್ಟ ಕೊಡೋಣ, ಇಲ್ಲಾಂದ್ರೆ ಜಾಸ್ತಿ ಜಂಪ್ ಕೊಟ್ಟು ಅವನ್ನ ಬರ್ಡ್ಸಿಗೆ ಮನೆಗೆ ಬರೋ ಥರ ಅಭ್ಯಾಸ ಮಾಡೋಣ ಅಂದರೆ ಅದು 100% ತಪ್ಪು. ನೀವೇನೇ ಪ್ರಯತ್ನ ಪಟ್ಟರು, ನೀವೇನೇ ಬರ್ಡ್ಸಿಗೆ ಕಷ್ಟ ಕೊಟ್ಟರು, ನೀವು ಎಷ್ಟೇ ಬರ್ಡ್ಸಿಗೆ ನೀವು ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡಬೇಕಂತ ಪ್ರಯತ್ನ ಪಟ್ಟರು, ಲಾಫ್ಟ್ ಫ್ಲೈಯಿಂಗಲ್ಲೇ ನೀವು ಮಾಡಬೇಕು. ಆ ಲಾಫ್ಟ್ ಫ್ಲೈಯಿಂಗಲ್ಲೇ ನೀವು ಬರ್ಡ್ಸ್ ಪರ್ಫಾರ್ಮೆನ್ಸ್ ತೋರಿಸಿ ಅದ್ಭುತವಾಗಿ ಯಾರಿದ್ದೇವೆ ಅಂದರೆ ರೇಸಲ್ಲಿ ನಿಮಗೆ 100% ಆ ನಂಬಿಕೆ ನಿಮಗೆ ಬರುತ್ತೆ. ಆ ನಂಬಿಕೆನ ಬರ್ಡ್ಸ್ ಕೂಡ ಉಳಿಸ್ಕೊಂಡು ಅದ್ಭುತವಾಗಿ ರಿಸಲ್ಟ್ನ ತಂದುಕೊಡುತ್ತೆ. ಈ ರೀತಿ ನೀವು ಮೇನ್ ಲಾಫ್ಟ್ ಪರ್ಫಾರ್ಮೆನ್ಸು ಮತ್ತು ಲಾಫ್ಟ್ ಫ್ಲೈಯಿಂಗ್ಗೆ ನೀವು ಗಮನ ಕೊಟ್ಟರೆ ಅದ್ಭುತವಾಗಿ ನಿಮಗೆ ಬರ್ಡ್ಸ್ ರಿಸಲ್ಟ್ ತಂದು ಕೊಡ್ತವೆ ಅಂತ ಹೇಳ್ತಾ ಇವತ್ತಿನ ಅದ್ಭುತವಾದಂಥ ವಿಡಿಯೋನ ನಿಮಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಪರ್ಫಾರ್ಮೆನ್ಸು, ಇದೇ ಕಂಪ್ಲೀಟಾಗಿ ಮೆಂಟಾಲಿಟಿ ಇಟ್ಕೊಂಡು ನೀವು ಬರ್ಡ್ಸಿಗೆ ಗಮನ ಕೊಟ್ಟು ಅವನ್ನ ಆರಿಸಿದ್ರೆ, ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ 100% ಅವು ನಿಮಗೆ ಪರ್ಫಾರ್ಮೆನ್ಸ್ ಜೊತೆಗೆ ಅದ್ಭುತವಾಗಿ ಪ್ಲೇಸ್ಮೆಂಟ್ಸ್ನ ತಂದು ಕೊಡ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಬರ್ಡ್ಸ್ ಯಾವ ರೀತಿ ಆಡ್ತಾ ಇದ್ದೇವೆ ಅಂತ ನೋಡ್ತಾ ಈ ವಿಡಿಯೋನ ನಿಮಗೆ ಇಲ್ಲಿ ಮುಗಿಸ್ಕೊಡ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್.